ಹಲೋ ಹಾಯ್ ಫ್ರೆಂಡ್ಸ್, ಆರು ರುಚಿಗಳು ಬೈ ಮಾನಸ ಚಾನಲ್ಗೆ ಸ್ವಾಗತ. ಕೊಬ್ಬರಿ ಮಿಠಾಯಿ ಅಥವಾ ಕೊಕೊನಟ್ ಬರ್ಫಿ ಇದನ್ನ ಮನೆಯಲ್ಲೇ ಈಸಿಯಾಗಿ ಸ್ಮಾಲ್ ಫಂಕ್ಷನ್ ಮತ್ತೆ ರಿಲೇಟಿವ್ಸ್ ಬಂದಾಗ ತುಂಬಾ ಸಿಂಪಲ್ ಆಗಿ ಈಸಿಯಾಗಿ ಸ್ವೀಟ್ ಮಾಡ್ಕೊಳ್ಳೋದು ಹೇಗೆ ನೋಡೋಣ ಬನ್ನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಪ್ರೆಸ್ ಮಾಡಿ ಫ್ರೆಂಡ್ಸ್. ಈಗ ಒಂದು ಬಾಣಲಿಗೆ ಅಥವಾ ಕಡಾಯಿ ಇಟ್ಕೊಳ್ಳಿ. ಅದಕ್ಕೆ ಒಂದು 6 ರಿಂದ 7 ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳಿ. ತುಪ್ಪದ ಜೊತೆಗೇನೆ ನಾನು 2 ಕೋಕೋನಟ್ ನ ಈ ತರ ತುರಿದಿಟ್ಕೊಂಡಿದೀನಿ. ಇದು ದೊಡ್ಡ ಬೌಲ್ ನಲ್ಲಿ 1.5 ಕಪ್ ಬರುತ್ತೆ. ಇದನ್ನ ಬಾಣ್ಲಿಗೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ, ಮತ್ತೆ ಇದು ಸ್ವಲ್ಪ ಮುದ್ದೆ ಮುದ್ದೆ ಆಗಿದೆ ಇವಾಗ, ಅದೆಲ್ಲನೂ ಒಂದ್ ಸ್ವಲ್ಪ ಡ್ರೈ ಆಗಿ ಉದುರುದ್ರ ಆಗಿ ಆಗೋ ತನಕ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬಾ ಲೋ ಫ್ಲೇಮು ಬೇಡ, ತುಂಬಾ ಹೈ ಫ್ಲೇಮು ಬೇಡ, ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ಫ್ರೈ ಮಾಡಿದ್ರೆ ತಳ ಅಂಟ್ಕೊಳ್ದೆ ಉದುರುದ್ರಾಗಿ ಆಗುತ್ತೆ. ಮುದ್ದೆ ಮುದ್ದೆ ಎಲ್ಲ ಹೋಗಿ ಮತ್ತೆ ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ಅಲ್ಲಿ ತನಕ ಇದನ್ನ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಇದು ತೆಗ್ದಿಟ್ಬಿಡಿ ಒಂದ್ ಸೈಡ್ ಅಲ್ಲಿ. ಒಂದ್ ಸ್ವಲ್ಪ ಪ್ಲೇಟ್ಗೆ ಹಾಕಿ ಆರ್ಲಿ ಇದು ಚೆನ್ನಾಗಿ. ಮತ್ತೆ ಇನ್ನೊಂದು ಅದೇ ಸೇಮ್ ಬೌಲ್ ನಲ್ಲಿ ತೆಂಗಿನಕಾಯಿ ತಗೊಂಡಿದ್ವಲ್ಲ, ಅದೇ ಬೌಲ್ ನಲ್ಲಿ 3/4 ಕಪ್ ಅಷ್ಟು ಉಂಡೆ ಬೆಲ್ಲನ ತಗೊಂಡಿದ್ದೀನಿ ನಾನು. ಮತ್ತೆ ಇದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ಚೆನ್ನಾಗಿ ಆ ಗಂಟೆಲ್ಲನೂ ಇದ್ರುತ್ತಲ್ಲ ಅದೆಲ್ಲ ಕರಗೋ ತನಕ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಚೆನ್ನಾಗಿ ಅದು ತಿರುಗಿಸ್ಕೊಂತಾ ಇದ್ದಂಗೆ ಸ್ವಲ್ಪ ಪಾಕ ಬರುತ್ತೆ. ಪಾಕ ಬರೋ ತನಕ ಸ್ವಲ್ಪ ಚೆನ್ನಾಗಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ತಿರ್ಸ್ಕೊಳ್ಳಿ ಇದನ್ನ. ಯಾಕಂದ್ರೆ ನೀವು ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡ್ರೆ ಅದು ಉಂಡೆ ಉಂಡೆ ಎಲ್ಲ ಕರಗಲ್ಲ ಬೇಗ, ಆಮೇಲೆ ಹಾಗೆ ಪಾಕ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನ ತಿರ್ಗಿಸ್ಕೊತಾ ಇರಿ. ಆಮೇಲೆ ಅದೆಲ್ಲ ಕರಗದ್ಮೇಲೆ ಚೆನ್ನಾಗಿ ಪಾಕ ಬರೋ ತನಕ ನೋಡಿ, ತರ ಚೆನ್ನಾಗಿ ಎಲ್ಲ ಕರ್ಗೋಗಿದೆ. ಇವಾಗ ಪಾಕ ಬರ್ತಾ ಇದೆ. ಈ ಪಾಕ ಎಲ್ಲ ಬರ್ತಾ ಇದ್ದಂಗೆನೆ ಸ್ವಲ್ಪ ನೀರ್ಗೆ ಹಾಕೊಂಡು ಪಾಕ ಬಂದಿದ್ಯಾ ಒಂದ್ಸಲ ಟೆಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಇದೆಲ್ಲ ಪಾಕ ಬಂದಾದ್ಮೇಲೆ ಮತ್ತೆ ಇದ್ರ ಜೊತೆಗೇನೆ ನಾನು ಒಂದು 15 ಏಲಕ್ಕಿನ ಪೌಡರ್ ಮಾಡಿ ಇಟ್ಕೊಂಡಿದೀನಿ. ಅದನ್ನು ಕೂಡ ಇದ್ರ ಜೊತೆಗೇನೆ ಹಾಕೊಳ್ಳಿ. ನೋಡಿ, ಈ ತರ ಪಾಕ ಬಂದಿದೆ ಇವಾಗ ಆಲ್ರೆಡಿ. ಇದಕ್ಕೆ 15 ಏಲಕ್ಕಿ ಪೌಡರ್ನ ನಾನು ಸ್ವಲ್ಪ ಏಲಕ್ಕಿ ಪೌಡರ್ ಜಾಸ್ತಿನ ಹಾಕ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟ್, ಘಮ ಘಮ ಅಂತಾನು ಸ್ಮೆಲ್ ಚೆನ್ನಾಗಿರುತ್ತೆ. ಅದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಇದಕ್ಕೇನೆ ಕೋಕೋನಟ್ ಇವಾಗೆಲ್ಲ ಆರಿದೆ, ಬಿಸಿ ಬಿಸಿ ಇರೋದು, ಇದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಚೆನ್ನಾಗಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದೇನ್ ಗಂಟಾಗಲ್ಲ. ಸ್ವಲ್ಪ ಹಾಕೊಂಡು ಪ್ಲೇಟಲ್ಲಿ ಇರೋದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಮತ್ತೆ ನೀವು ಇದನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಕೋಕೋನಟ್ ಮತ್ತೆ ಜಾಗರಿ ಎಲ್ಲ ಮಿಕ್ಸ್ ಆದ್ಮೇಲೆ ಸ್ವಲ್ಪ ಚೆನ್ನಾಗಿ ಒಂದು 4-5 ಮಿನಿಟ್ಸ್ ಚೆನ್ನಾಗಿ ಮೀಡಿಯಂ ಫ್ಲೇಮ್ ಅಲ್ಲೇನೆ ತಿರುಗಿಸ್ತಾ ಇರಿ. ಅದಕ್ಕೋಸ್ಕರ ತಳ ಅಂಟ್ಕೊಳ್ಳೋದ್ರಿಂದ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ನಾನು ಇನ್ನೊಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದೊಂಚೂರು ಗಟ್ಟಿ ಆಗ್ತಿದ್ದಂಗೆನೆ ಇದನ್ನ ಒಂದು ಪ್ಲೇಟ್ಗೆ ಹಾಕೊಂಡು, ಇನ್ನು ಆರಿದ್ರೆ ಇನ್ನೂ ಗಟ್ಟಿ ಆಗತ್ತಿದು. ನೋಡಿ, ಆಲ್ರೆಡಿ ಪಾಕ ಬಂದು ಚೆನ್ನಾಗಿ ಬರ್ಫಿ ರೆಡಿ ಆಗಿದೆ. ಇದನ್ನೆಲ್ಲ ಸಮವಾಗಿ ಇಟ್ಕೊಂಡು ಫ್ರಿಜ್ ಅಲ್ಲಿ ಬೇಕು ಅಂದ್ರೆ ಇಟ್ಕೋಬಹುದು ನೀವು. ಹಾಗೆ ಫ್ಯಾನ್ ಕೆಳಗಡೆ ಇಟ್ಕೊಂಡು ಆರಿಸ್ಕೋಬಹುದು. ಇವಾಗ್ಲೇ ಕಟ್ ಮಾಡಿ ಇಟ್ಕೋಬಹುದು. ಆಮೇಲೆ ಬೇಕಾದ್ರೂ ಆರದ್ಮೇಲೆ ನೀವು ಕಟ್ ಮಾಡ್ಕೋಬಹುದು. ಅಷ್ಟೇನು ತುಂಬಾ ಗಟ್ಟಿ ಆಗಿರಲ್ಲ, ಇದು ಚೆನ್ನಾಗೇ ಇರುತ್ತೆ. ನಾನು ಇವಾಗ್ಲೇ ಸ್ವಲ್ಪ ಕಟ್ ಮಾಡಿ ಇಟ್ಬಿಡ್ತಾ ಇದ್ದೀನಿ, ಯಾಕೆಂದ್ರೆ ಚೆನ್ನಾಗಿ ಆರುತ್ತೆ, ಅದು ಒಳಗಡೆ ಎಲ್ಲನೂ ಬೇಗ ಆರುತ್ತೆ. ಅದಕ್ಕೋಸ್ಕರ ಪೀಸ್ ಮಾಡಿ ಫ್ಯಾನ್ ಕೆಳಗಡೆ ಒಂದು 1/2 ಅವರ್ ಇಲ್ಲ 1 ಅವರ್ ಇಟ್ಕೊಂಡ್ರೆ ನೋಡಿ, ಈ ತರ ಎಲ್ಲ ಡ್ರೈ ಆಗಿ ಚೆನ್ನಾಗಿ ಬರ್ಫಿ ರೆಡಿ ಆಗಿರುತ್ತೆ. ಕೊಬ್ಬರಿ ಮಿಠಾಯಿ ರೆಡಿ ಆಗಿರುತ್ತೆ. ಇದು ತುಂಬಾ ಟೇಸ್ಟಿಯಾಗಿ ಬಂದಿದೆ. ಮತ್ತೆ ಮನೆಯಲ್ಲಿ ಟ್ರೈ ಮಾಡಿ ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ ಫ್ರೆಂಡ್ಸ್. ಇದನ್ನ ಒಂದ್ ಪ್ಲೇಟ್ಗೆ ಹಾಕಿ ನಿಮ್ ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನಾನು ಹೊಸ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.